ನಮಸ್ಕಾರ. ನಾನಿವತ್ತು ಮ್ಯಾಂಗೋ ಕೇಕ್ ಡೆಕೋರೇಷನ್ ಹೇಳ್ತಾ ಇದ್ದೀನಿ. ಸೀಸನ್ ಲಾಸ್ಟ್ ಮ್ಯಾಂಗೋ, ಇನ್ನಿನ್ನು ಮ್ಯಾಂಗೋ ಸಿಗೋದಿಲ್ಲ. ಈ ಲಾಸ್ಟ್ ಮ್ಯಾಂಗೋ ಕೇಕ್ ಡೆಕೋರೇಷನ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆ, ನಾವು ಫಸ್ಟು ಮ್ಯಾಂಗೋನ ಸ್ಪಾಂಜನ್ನ ಕಟ್ ಮಾಡಿ 3 ಲೇಯರ್ಸಲ್ಲಿ ಕಟ್ ಮಾಡೋದು. ನೆಕ್ಸ್ಟ್ ಕ್ರೀಮ್ ಒಂದು ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೇನೆ. ಆಮೇಲೆ ಮ್ಯಾಂಗೋನ ಸ್ವಲ್ಪ ಪ್ಯೂರಿ ಮಾಡಿಟ್ಕೊಂಡಿದ್ದೇನೆ ಮಿಕ್ಸಿಗೆ ಹಾಕಿ. ಆಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನೀವು ಮಿಲ್ಕ್ ಇದರೊಳಗೆ ಕೇಕ್ ಇದನ್ನು ಮಾಡೋದಕ್ಕೆ ಮಿಲ್ಕ್ ಒಳಗೆ ಒಂದು ಸ್ವಲ್ಪ ಪ್ಯೂರಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಆಮೇಲೆ ಮ್ಯಾಂಗೋನ ಕ್ರೀಮ್ ಹಾಕಿ, ಆಮೇಲೆ ಅದ್ರ ಮೇಲೆ ಒಂದು ಲೇಯರ್ ಪ್ಯೂರಿ ಹಾಕಿ, ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮ್ಯಾಂಗೋ ಪೀಸಸ್ ಹಾಕೋದು ತುಂಬ ಟೇಸ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮ್ಯಾಂಗೋ ಕಂಪ್ಲೀಟ್ 3 ಲೇಯರ್ಸಲ್ಲಿ ಪ್ಯೂರಿ, ಆಮೇಲೆ ನೆಕ್ಸ್ಟು ಮ್ಯಾಂಗೋ ಪೀಸಸ್ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನನ್ನ ಹತ್ತಿರ ಬರೋ ಹೆಚ್ಚು ಎಲ್ಲ ಆರ್ಡ್ರಸ್ ಈ ಥರನೇ ಇರುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಇಲ್ಲಾಂದರೆ ಒಂದು 10 ಕೇಕ್ಸ್ ಮ್ಯಾಂಗೋ ಕೇಕ್ ನಂದು ಆರ್ಡ್ರ್ ಬಂದಿತ್ತು. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಂಪ್ಲೀಟ್ ನೋಡಿ, ಫುಲ್ ಲಾಸ್ಟ್ ತನಕ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ನಾನು ಈ ರೀತಿ ವೆನಿಲಾ ಸ್ಪಾಂಜು, ಕೇಕ್ಸು, ಚಾಕ್ಲೇಟ್ ಸ್ಪಾಂಜ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಪಾಂಜ್ಗಳನ್ನ ಹೇಗೆ ಫಸ್ಟು ಫ್ರಮ್ ಸ್ಕ್ರ್ಯಾಚಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ವಿಡಿಯೋನ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ನೆಕ್ಸ್ಟ್ ವಿಡಿಯೋ ನಂದು ಸಿಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ.